ರಾಧಾ ರಾಧಾ ರಾಧಾ. ಇವಳು ಕೇಳಬೇಕು ಮೊದಲು, ಇವಳು ಗಂಡ ಏನೇನು ಮಾಡ್ದ ಅಂತ ಹೇಳಿ. ಮಾತಿ ಮುಂಚೆ ನನ್ನ ಗಂಡ ಸ್ಟ್ಯಾಂಡರ್ಡು, ನನ್ನ ಗಂಡ ಫುಲ್ ಸ್ಟೈಲಿಶು ಅಂತ ಹೇಳ್ತಿರ್ತಾಳಲ್ಲ. ನನ್ನ ಗಂಡ ನೋಡ್ಬಿಟ್ಟು ಎಲ್ಲ ಆಡ್ಕತಿರ್ತಾಳಲ್ಲ. ಇವಾಗ ನಾನು ನೋಡು ಇವಳು ಗಂಡನ ನೋಡ್ಬಿಟ್ಟು ಹೆಂಗೆ ಆಡ್ಕತೀನಿ ಅಂತ. ನನ್ನ ಗಂಡ ಪಂಚೆ ಉಟ್ಕೊಂಡೇನೇ ಇರ್ಬೋದು, ಇವಳು ಗಂಡನ ಥರ ಟೀ ಶರ್ಟು ಪ್ಯಾಂಟ್ ಹಾಕೊಂಡಿದ್ದಂಗೇನೇ ಇರ್ಬೋದು. ಆದರೆ ನನ್ನ ಗಂಡ ಶ್ರೀರಾಮಚಂದ್ರನೇನಿಯ, ಇವಳು ಗಂಡನ ಥರ ಕದ್ಯ ಬುದ್ಧಿ ಎಲ್ಲ ನನ್ನ ಗಂಡಂಗಿಲ್ಲ. ಹೀಗೆ ನೋಡು ಮಾಡ್ತೀನಿ ಸರಿಯಾಗಿ. ರಾಧಾ ರಾಧಾ. ಏನಕ್ಕ ಇಲ್ಗೇನಿ ಹುಡುಕಬಿಟ್ಟು ಬಂದ್ಬಿಟ್ಟಿದೀಗ? ಏನಿಸ್ಯಾ? ನಾನು ಆವಾಗಲೇ ಬತ್ತಿದ್ದೆ ಮಂತಕ್ಕೆ, ಈ ನರಸಮ್ಮ ಸಿಕ್ಕಿದ್ಲಿ ಅವಳು. ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಇಬ್ರುನುವೆ. ಗೊತ್ತಾಯ್ತು. ನಿಂಗೆ ಗೊತ್ತಾಯ್ತು ನಾವು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು. ಅಲ್ಲೇ ಇದ್ಲು ರಾಧಾ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹೌದಾ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿನ್ನ ಇಲ್ಗೇನಿ ಹುಡುಕೊಂಬಿಟ್ಟು ಬಂದೆ. ಅಲ್ಲ ನಿನ್ನ ಗಂಡನ ಕಡೆ ಹೊಸಿ ಗಮನ ಹರ್ಸದ್ ಬಿಟ್ಬಿಟ್ಟು ನೀನೇನು ಹಿಂಗೆ ಅಲ್ಕೊಂಡು ಓಡಾಡ್ಕೊಂಡಿದ್ದೀಗಲ್ಲ. ಹೋಗತ್ತಾಗೆ ನಿನ್ನ ಗಂಡನ ಮೊರ್ವಾದಿ ಅಂತನೂ ಮನೆಯಾಗೆ 3 ಕಾಸಿಗೆ ಆರಾಜಾಗೋಯ್ತು. ಯಾಕೆ ಹಿಂಗಂತೀಯ? ಯಾಕೆ? ಅಲ್ಲ, ಅಯ್ಯೋ ನನ್ನ ಗಂಡ ಹಂಗೆ, ನನ್ನ ಗಂಡ ಸ್ಟ್ಯಾಂಡರ್ಡು, ನನ್ನ ಗಂಡ ಪ್ಯಾಂಟ್ ಸಟ್ಟೆ ಹಾಕತ್ತಾನೆ, ನಿನ್ನ ಗಂಡ ಪಂಚೆ ಉಟ್ಕೊಂಡು ಓಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಅಮ್ಮ ನನ್ಗನ್ನಿಸ್ತು ಕಣಮ್ಮ, ನನ್ನ ಪಂಚೆ ಉಟ್ಕೊಂಡ್ರೆ ಗಂಡನ ಎಷ್ಟು ವಾಸಿ ಈ ಪ್ಯಾಂಟ್ ಸಟ್ಗಿಂತನೂ ಅಂತ ಹೇಳ್ಬಿಟ್ಟು. ಯಪ್ಪ ದೇವ್ರೆ, ನನಗಂತೂ ಈಗೋಸಿ ಸಮಾಧಾನ ಆಯ್ತಾಯ್ತು ನನಗಂತೂ. ನೋಡು ನಿನ್ನ ಗಂಡ ನಿನ್ನ ಮಾನ ಮರವದಿ ಎಲ್ಲನೂ ಆರಾಜಾಕ್ಬಿಟ್ಟ ಇವತ್ತು. ಅತ್ತೆ ತೆಗೆದೊಂದು ಪಟೀರ್ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಬಾರಿಸ್ಬಿಡ್ತು ನಿನ್ನ ಗಂಡನ ಕೆನ್ನೆಗೆ. ಪೊದ್ದು ನಾನು ಮಾವ ಎಲ್ಲರೂ ಇದ್ವಿ, ಎಲ್ಲರೂ ಮುಂದೆ ತೆಗೆದೊಂದು ಪಟಾರ್ ಅಂತ ಬರೆಸ್ಬಿಡ್ತು. ಎಲ್ಲರೂ ನೋಡ್ತಾ ಇದ್ರು ಸುಮ್ಕೇನಿಯ. ನಿನ್ನ ಗಂಡ ಅಮ್ಮ ಬುಡಮ್ಮ ನನ್ಕಿಂತ ತೆಪ್ಪು ಮಾಡೋಕ್ಕಿಲ್ಲ, ಬುಡಮ್ಮ ತೆಪ್ಪು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಅಂತಿದ್ದ ಅಷ್ಟೇನೆ. ಯಪ್ಪ ನನಗಂತೂ ಹೆಂಗಾಯ್ತು ಗೊತ್ತಾ, ಇವತ್ತಂತೂ ಮನೆಯಾಗ ನಿನ್ನ ಮಾನ ಮರವದಿ ಫುಲ್ಲು ಹೋಯ್ತು. ನಮ್ಮ ಅತ್ತೆ ಹೊಡಿ ಅಂತ ಕೆಲಸ ನನ್ನ ಗಂಡ ಏನು ಮಾಡ್ದ? ಅಲ್ಲ ಪೊದ್ದಿ ಮುಂದೆ ಎಲ್ಲನೂ ಮರವದಿ ಕಳಿಬೇಕಿತ್ತ? ಏನಕ್ಕೆ ಹಂಗೆ? ಏನಕ್ಕಾಯ್ತು? ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡಿದ್ ನನ್ನ ಗಂಡ ಹೊಡೆಯೋದು? ಅಯ್ಯೋ ನಿನ್ನ ಗಂಡ ಅದು ಎಂಥದ್ದು ಬೆಟ್ಟಿಂಗು ಗಿಟ್ಟಿಂಗು ಎಲ್ಲ ಬರ್ತದಲ್ಲ, ಆ ಬೆಟ್ಟಿಂಗು ಗಿಟ್ಟಿಂಗು ಎಲ್ಲ ಆಡ್ತಾನೆ. ಎಷ್ಟೋ ಲಕ್ಷನಪ್ಪ, 4 ಲಕ್ಷವೋ 5 ಲಕ್ಷವೋ ಸಾಲೆಲ್ಲ ಮಾಡ್ಕೊಂಬಿಟ್ಟವನಂತೆ. 4-5 ಲಕ್ಷ ಸಾಲ್ವ ಗೊತ್ತೇನು? ಅಷ್ಟು ಸಾಲ ಮಾಡ್ಕೊಂಡಿದ್ದ ಅಲ್ದೇನೆಯ ಪೊದ್ದಿ ಇತ್ತಲ್ಲ ಒಡವೆಯ ಕೊದ್ಕೊಂಡೋಗಿದ್ದು ನಿನ್ನ ಗಂಡನಿನಂತೆ. ಅತ್ತೆಗೆ ಎಲ್ಲ ವಿಷಯನೂ ಗೊತ್ತಾಗೋಗ್ಬಿಟ್ಟು ಅತ್ತೆ ಅಂತೂ ಚೆನ್ನಾಗೇ ಹಿಡ್ಕೊಂಡು ಹೊಡಿತಿತ್ತು. ಮಾವ ಅಲ್ಗೂ ಅಲ್ಲ 4 ಲಕ್ಷ ಎಲ್ಲಿಂದ ತಗೊಬಿಟ್ಟು ಬಂದು ತೀರ್ಸೋಕಾಯ್ತದೆ, ನೀನೇ ಹೆಂಗನ ಮಾಡಿ ತೀರ್ಸು, ನಾನು ತೀರ್ಸಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗದ್ರಂಗೆ ಮಾತಾಡ್ತಿತ್ತು. ಯಪ್ಪ ದೇವ್ರಣ್ಣ ಇವತ್ತು ಮಾನ ಮರವದಿಯಲ್ಲ ನಿಮ್ಮ ಮನೆಯ ನಿಂದು ನಿನ್ನ ಗಂಡೊಂದು ಆರಾಜಾಯ್ತು ಅನ್ಕ. ಪೊದ್ದಿಗಂತೂ ಒಳಗೆ ಖುಷಿಯಾಗಿರ್ತದೆ. ನನ್ನ ಗಂಡ ಇಂಥ ಅಲ್ಕ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಯ್ಯಯ್ಯೋ ನನಗಂತೂ ಗೊತ್ತೇ ಇರಲಿಲ್ಲ. ಕಳ್ಳನ ಮಗ ಏನು ಮಾಡ್ತೀಯ, ಅವನಿಂದ ನಿನಗೆ ನನಗೆ ನೆಮ್ಮದಿ ಇಲ್ಲ. ನಾನು ಯಾಕನ ಅವನನ್ನು ಮದುವೆ ಮಾಡ್ಕೊಂಡು ಅಂತ ಅನ್ನಿಸ್ತೈತೆ. ಅಲ್ಲ ಒಡಬೇಕೋದ್ಯಾ ಅಂತ ಕರ್ಮ ಏನಿತ್ತು? ಬೆಟ್ಟಿಂಗೆಲ್ಲ ಯಾಕೆ ಆಡಬೇಕು ಅಂತ. 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಅಂದರೆ ಸುಮ್ಕೆ ಆಯ್ತದ ಇವಾಗ. ಈಗಿನ ಕಾಲದಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ತಗೊಬಿಟ್ಟು ಬರೋದು? 4-5 ಲಕ್ಷ ಅಂದ್ರೆ ಏನು ಪುಕ್ಸಟ್ಟೆ ಬಂದ್ಬಿಟ್ಟತೆ? 4-5 ಲಕ್ಷ ಕೊಡಕ್ತಾನೆ ಆಯ್ತದೆ ನಮ್ಮ ಕೈಲಿ. ಎಂಥ ಕತೆ ನಡೆದೋಯ್ತೈತೆ ನನ್ನ ಗಂಡಂಗೆ. ಏನು ಅನ್ಕೊಂಡಿದ್ದೆ, ನನ್ನ ಗಂಡ ಸ್ಟ್ಯಾಂಡರ್ಡು, ನನ್ನ ಗಂಡ ಓದಿರೋನು, ನನ್ನ ಗಂಡ ಫುಲ್ಲು ಇದು ಅಂತ ಹೇಳ್ಬಿಟ್ಟು ಮಕ ಮುಚ್ಚ ಇಂಥ ಕೆಲಸ ಮಾಡೋದೆ ಏನು ನಮ್ಮ ನನಗಂತೂ ಗೊತ್ತಿಲ್ಲ. ನೀನೇ ಹೋಗ್ಬಿಟ್ಟು ವಿಚಾರಿಸ್ಬೇಕಷ್ಟೇನೆ. ನೀನೇ ಹೇಳ್ತಿದ್ದೆ ನನ್ನ ಗಂಡ ಫುಲ್ಲು ಎಜುಕೇಟೆಡು, ನಿನ್ನ ಗಂಡ ಅನ್ಎಜುಕೇಟೆಡು, ಏನು ಓದಿಲ್ಲ ಹಂಗೆ ಹಿಂಗೆ, ನನ್ನ ಗಂಡ ಫುಲ್ ಇಂಗ್ಲೀಷ್ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಈಗ ನೋಡ್ದ ಹಂಗೆ ಓದಿರೋನೇನಂತೆ ಇಂಥ ಕೆಲಸಗಳೆಲ್ಲ ಮಾಡೋದು, ಬೆಟ್ಟಿಂಗು ಗಿಟ್ಟಿಂಗು ಅಂತ ಹೇಳ್ಬಿಟ್ಟು ನೋಡ್ದ. ಯವ್ವ ಅದಕ್ಕೇನೆ ಸುಮ್ಕೆನೆಯಾ ಬೆಟ್ಟಿಂಗು ಗಿಟ್ಟಿಂಗು ಅಂತ ಆಡ್ಕೊಂಡು ದುಡ್ಡು ಕಳಿತಾವನೆ. ಗಂಡು ಸಂದಾಗ ವಿಚಾರಿಸ್ಕ, ಇಲ್ಲ ಅಂದರೆ ನಿನ್ನ ಮಾನ ಮರೋದು ಎಲ್ಲ ಹೋಯ್ತದೆ. ಎಲ್ಲಾರ ಗಂಡುಗಳು ಗಂಡ ಹೆಂಡ್ತಿಗಳು ಹೇಳಿದ ಮಾತು ಕೇಳ್ತಾರೆ, ನಿನ್ನ ಗಂಡ ಕೇಳ್ತಾನ? ನನಗೆ ಗೊತ್ತಿರೋ ಸಿಟ್ಟಿಗೆ ಅವಮಾನ ಆಯಿತು ನನಗಂತೂ. ಎಷ್ಟು ಅವಮಾನ ಆಯಿತು ಗೊತ್ತಾ? ನನಗೆ ಇವಾಗ ಏನು ಅನ್ನಿಸ್ತೈತೆ ಅಂದರೆ ನನ್ನ ಮಗನ ಹಿಡ್ಕೊಂಡು ಹಂಗೆ ರುಬ್ಬಾಕ್ಬಿಡೋಣ ಅಂತ ಅನ್ನಿಸ್ತೈತೆ. ಗೊತ್ತಿರೋ ಪಾಪಕ್ಕೆ ನನಗೆ ನೆಮ್ಮದಿನೇ ಇಲ್ಲ. ಈ ಬೇವರ್ಸಿಂದನೇ ನೆಮ್ಮದಿ ಇಲ್ಲ. ಒಳ್ಳೆ ಬೇವರ್ಸಿ ನನ್ನ ಮಗನ ಸವಾಸ ಆಯಿತು ನನಗಂತೂ. ನನ್ನ ಗಂಡನಿಂದ ಅತ್ತೆ ಮಾವನ ಮುಂದೆ ತಲೆ ತೆಗ್ಸಂಗಾಯ್ತು, ಪೊದ್ದಿ ಮುಂದೆ ತಲೆ ತೆಗ್ಸ್ದಂಗಾಯ್ತು. ಏನೇನು ಜನ ಏನೇನು ಅನ್ಕೊಂಡಿರ್ತಾರೆ ನನ್ನ ಬಗ್ಗೆ. ಇರು ಮಾಡ್ತೀನಿ. ನನ್ನ ಗಂಡ ಎಲ್ಲ ಎಜುಕೇಟೆಡ್ ಅಮ್ಮ, ನನ್ನ ಗಂಡಂಗೆ ಇಂಗ್ಲೀಷ್ ಎಲ್ಲ ಮಾತಾಡಬೋದತ್ತಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಪುಂಕ್ತಿದ್ಲು. ಇವಾಗ ಹಿಂಗೆ ಆಗಬೇಕು ಸದ್ಯ. ನನ್ನ ಗಂಡ ಓದು ಬರಹಶಾನೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಮೊರ್ವಾದಿನಾಗನ ಅವನೇ. ಇಲ್ಲ ಅಂತ ಹೇಳಿದ್ರೆ ಯಪ್ಪ ಇವಳಿಗಿನ ನಾನು ಟೆನ್ಷನ್ ತಗೊಬಿಡ್ತಾ ಇದ್ದೆ. ನಮ್ಮ ಅಮ್ಮಂಗೆ ಮೊದಲು ಫೋನ್ ಹಾಕ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬೇಕು. ರೀ 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 ಅಕ್ಕ ಅಕ್ಕ, ಇವಾಗ ಮಾತಾಡೋ ಟೈಮಲ್ಲ. ಗಂಡಸರು ಟೆನ್ಷನ್ ಆಗಿದ್ದಾಗ ಶಾನೆ ಮಾತಾಡಕ್ಕೆ ಹೋಗ್ಬಾರ್ದು. ಈಗ ನನಗೆ ಗೊತ್ತು ನೀವು ನಿಮ್ಮ ಗಂಡನ ವಿಷಯ ಕೇಳಕ್ಕೆ ಏನೇ ಬಂದಿದ್ದೀರಾ ಭಾವನ ಹತ್ರ ಅಂತ ಹೇಳ್ಬಿಟ್ಟು. ನನ್ನ ಮಾತು ಕೇಳಿ
ಈ ಟೈಮ್ ಸರಿ ಇಲ್ಲ. ಅವ್ರ ಮೊದ್ಲೇನಿಯ ತಲೆ ಕೆಡ್ಸ್ಕೊಂಡು ಕುಂತ್ಬಿಟ್ಟವ್ರೆ. ಒಂದ್ ಕಡೆ ಸಾಲದ ಬಾಧೆ ಆದ್ರೆ ಇನ್ನೊಂದ್ ಕಡೆ ಮನೆಗೆಲ್ಲ ಮುರುವಾದಿ ಹೋಯ್ತಲ್ಲ ನಂದು ಅಂತ ಹೇಳ್ಬಿಟ್ಟು ಬಾಧೆ. ಅಂತದ್ರಾಗ ನೀವು ಸಹಾಯ ಮಾಡಬೇಕು, ಸಮಾಧಾನ ಮಾಡಿ ಸರಿ ಬಿಡು ಹೆಂಗನ ಮಾಡ್ಬಿಟ್ಟು ತೀರ್ಸನ ಸಾಲ್ವ ಅಂತ ಹೇಳ್ಬಿಟ್ಟು ಹೊಸಿ ಸಮಾಧಾನ ಮಾಡಬೇಕು. ಈಗ ನೀವು ಕಿರ್ಚಾಡ್ಬಿಟ್ಟು ತಿರುಗಿ ಮುರುವಾದಿ ಕಳೆದ್ಬಿಟ್ರಿ ಅಂತಂದ್ರೆ ಅವ್ರು ಮತ್ತೆ ರಂಗ ಹೋಯ್ತಾರೆ. ನನ್ನ ಮಾತು ಕೇಳಿ. ಓಹೋ ನಿನಗೆ ಸ್ಯಾನೆ ಖುಷಿಯಾಗಿರ್ಬೇಕಲ್ವಾ ನಿಂಗೆ? ಒಬ್ಬೊಬ್ಬ ಹಾಲು ಕುಡ್ದೆ ಸಂತೋಷ ಆಗಿರ್ಬೇಕು. ನನ್ನ ಗಂಡಿಂತ ಕೆಲಸ ಮಾಡ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಬೋಲು ಖುಷಿಯಾಗೋಗ್ಬಿಟ್ಟಿರುತ್ತೆ ಅಲ್ವಾ? ಯಾಕಂದ್ರೆ ನಿಂದೆಲ್ಲ ನಾವೆಲ್ಲ ಮರ್ಯಾದೆ ಕಳಿತಿದ್ವಲ್ಲ, ಈಗ ನನ್ನ ಮರ್ಯಾದೆ ನೀನು ನನ್ನ ಗಂಡ ಅರಾಜಾಗ್ತಾವನಲ್ಲ, ಅದಕ್ಕೆ ನಿಂಗೆ ಭಾಳ ಖುಷಿಯಾಗಿರ್ತದಲ್ವಾ? ಈಗ ನನ್ನ ಗಂಡು ನಾನು ಕೇಳಬಾರ್ದು. ನಾಳಿಕೆ ಇವತ್ತು ಇಂಥ ಕೆಲಸ ಮಾಡೋನೆ, ನಾಳಿಕೆ ಇನ್ನೊಂದು ದೊಡ್ಡ ದರಿದ್ರು ಕೆಲಸ ಮಾಡ್ತಾನೆ. ಆವಾಗ ನಿನಗೆ ಇನ್ನೂ ಖುಷಿ ಆಯ್ತದೆ ಅಲ್ವಾ? ಅಕ್ಕ, ನಿನಗಿನ್ನು ನಾನು 7 ಚಿಕ್ಕೊಳೆ ಇರ್ಬೋದು, ಆದ್ರೆ ಸಂಸಾರ ವಿಚಾರದಾಗೆ ಹೊಸಿ ಅರ್ಥ ಮಾಡ್ಕೊಂಡಿವ್ನಿ ನಾನು. ನನ್ನ ಮಾತು ಕೇಳಕ ಸುಮ್ಕೆ ನೀನು ಕಿರ್ಚಾಡಿ ಪರ್ಚಾಡಿ ಮಾಡಿದ್ರೆ ಯಾವ ಪ್ರಯೋಜನನೂ ಆಗಕ್ಕಿಲ್ಲ. ಹೊಸಿ ಕುಂತ್ಕೊಂಡು ರೂಮಿಗೆ ಹೋಗ್ಬಿಟ್ಟು ಕುಂತ್ಕೊಂಡು ನೆಮ್ಮದಿಯ ಗಂಡಂತಾಗೆ ಸಮಾಧಾನವಾಗಿ ಮಾತಾಡಿ, ಯಾಕಿಂತ ಕೆಲಸ ಮಾಡ್ತೀರಾ, ಈ ಬೆಟ್ಟಿಂಗ್ ಆಡೋದೆಲ್ಲನೂ ತಪ್ಪು, ಇವೆಲ್ಲ ಮಾಡಬೇಡಿ ಹಂಗೆ ಹಿಂಗೆ ಅಂತ ಹೊಸಿ ಹೋಗ್ಬಿಟ್ಟು ಸಮಾಧಾನವಾಗಿ ಕೇಳಿ. ಅವರು ಏನೋ ಹೇಳ್ತಾರೆ, ಇದೇ ಕೊನೆ ಇನ್ನೊಂದ್ಕಿಂತ ಆಡೋಕ್ಕಿಲ್ಲ ಅಂತ ಹೇಳ್ತಾರೆ. 5 ಲಕ್ಷನ ಹೆಂಗೋ ಮಾಡ್ಬಿಟ್ಟು 4-5 ಲಕ್ಷ ತೀರ್ಸಿದ್ರೆ ಆಯ್ತಲ್ವೇ? ನೋಡು, ಇದು ನಂದು ನನ್ನ ಗಂಡನಿಗೂ ಸಂಬಂಧಪಟ್ಟ ವಿಷಯ. ಈ ವಿಷಯಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ವೇ ಇಲ್ಲ, ಸರಿನಾ? ನೀನು ಬಾಯಿ ಮುಚ್ಕೊಂಡಿರ್ಬೇಕು. ನಿನ್ನ ಸಂಸಾರ ಎಷ್ಟೈತೆ ಅಷ್ಟು ನೋಡ್ಕ. ಒಂದೇ ಮನೆಯಾಗಿದ್ದೀವಿ, ಆದರೆ ಸಂಸಾರ ಮಾತ್ರ ಬೇರೆ. ನಂದು ನನ್ನ ಗಂಡನ ವಿಷಯನೇ ಬೇರೆ, ನಿಂದು ನಿನ್ನ ಗಂಡನ ವಿಷಯನೇ ಬೇರೆ. ನೀನು ನಿನ್ನ ಗಂಡ ಕಿತ್ತಾಡ್ಬೇಕಾದ್ರೆ ನಾವೇನು ಮೂಗು ತೋರಿಸ್ತೀವ? ಹಂಗೆ ನೀನು ಮೂಗು ತೋರಿಸೋ ಅವಶ್ಯಕತೆ ಇಲ್ಲ. ರೀ ರೀ ಹೇಳೆ. ಏನ್ ಹೇಳೋದು? ಏನ್ ಕೆಲಸ ಮಾಡಿದೀರಾ ನೀವು? ನನ್ನ ಮಾನ ಮರ್ವದಿ ಎಲ್ಲ ಹರಾಜಾಕ್ಬಿಟ್ರಿ ಅಲ್ವಾ ನೀವು? ಕಳ್ತನ ಮಾಡ್ಬಿಟ್ಟು ಇವಳೊಡವೆಯ ಕಳ್ತನ ಮಾಡೋ ಅಂತ ಕೆಲಸ ಏನಿತ್ತು ನಿಮ್ಗೆ? ಏನೋ ಬಿಡು, ಇವತ್ತು ಸರ್ ಹೋಯ್ತಾನೆ ನಾಳೆಗೆ ಸರ್ ಹೋಯ್ತಾನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ರೆ ಈ ಮನೆಯಾಗೆ ನನ್ನ ಮಾನ ಮರ್ವದಿ ಎಲ್ಲ ಹರಾಜಾಕ್ಬಿಟ್ರಿ ಅಲ್ವಾ? ಈಗ ನಾನು ಉಳಿದಿರೋ ವಾರ್ಗಿತ್ತರ ಜೊತೆ ಹೆಂಗೆ ಅಂತ ಇರಲಿ? ಯಾವಾಗ ಹೊಂಗಿಸ್ತಿರ್ತಾರೆ, ನಿನ್ನ ಗಂಡ ಇಂತನು ಅಂತ ಹೇಳ್ಬಿಟ್ಟು ಇಂಥ ಹತ್ರ ಎಲ್ಲನೂ ಬಾಳ್ವೆ ಮಾಡಕ್ ನಂಗೆ ಆಯ್ತದ? ಎಂತ 420 ಕೆಲಸ ಮಾಡ್ಬಿಟ್ಟಿದ್ರ ನೀವಂತೂ. ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಕನ್ಸ್ ಮನ್ಸಾಗ ಒಂದ್ಕೊಂಡಿರಲಿಲ್ಲ. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡು. ಒಳಗಡೆ ನಡಿ ಮಾತಾಡೋಣ. ಸುಮ್ಮನೆ ಇಲ್ಲಿ ಕೂಗಾಡಿ ಅವಶ್ಯಕತೆ ಇಲ್ಲ. ನಡಿ ಸುಮ್ಮನೆ. ಏನ್ ಹಿಂಗೆ ಕಿರ್ಚಾಡ್ತಾ ಇದೆಯಲ್ಲ, ನಿಂಗೆ ಸ್ವಲ್ಪನೂ ಸೆನ್ಸ್ ಇಲ್ವಾ ನಿನ್ಗೆ? ಅಯ್ಯಯ್ಯಪ್ಪ, ಹಿಂಗೆಲ್ಲ ಸೆನ್ಸು ಪನ್ಸು ಅಂತ ಇಂಗ್ಲೀಷ್ ಬಿಟ್ಟೆನೇನಿಯ? ನನ್ನ ಗಂಡ ಏನೋ ದೊಡ್ಡ ಇದು ಏನೋ ದೊಡ್ಡ ಓದ್ಬಿಟ್ಟವನಿ ನನ್ನ ಗಂಡ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನೀನು ಏನಾದರೂ ಅನ್ನಿಸ್ಕೊಂಡು ಬಾಯಿ ಮುಚ್ಕೊಂಡು ಇದ್ದಿದ್ದು ನಾನಂತೂ. ಆದರೆ ಇನ್ನು ಬಾಯಿ ಮುಚ್ಕೊಂಡಿರಕ್ಕಿಲ್ಲ. ನನ್ನ ಮನ ಮರುವುದಿನ ನೀನು ಇಷ್ಟೊಂದೆಲ್ಲ ಕಳೆದಿರ್ಬೇಕಾದ್ರೆ ನಾನು ಹೆಂಗೆ ತಾನೇ ಬಾಯಿ ಮುಚ್ಕೊಂಡಿರಕಾಯ್ತದೆ ಹೇಳು? ನಾನಂತೂ ಬಾಯಿ ಮುಚ್ಕೊಂಡಿರಕ್ಕಿಲ್ಲ. ಮಾಡೋದೆಲ್ಲ ಅಲ್ಕ ಕೆಲಸ. ನಿನ್ನಂತೂ ಒಡವೆ ಕದ್ದು ಮರುವದಿ ಕಳೆದ್ಬಿಟ್ಟೆ ನಂದು. ನೋಡ್ರಾದ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ನಾನು ಒಂದಕ್ಕಿಂತ ಹೇಳೋದು, ಈಗಾಗಲೇ ನೀನು ತುಂಬಾ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಮತ್ತೆ ನನಗೆ ತಲೆ ಕೆಡ್ಸಕ್ಕೆ ಬರ್ಬೇಡ ನೀನು. ಹೇಳಿದಿನಲ್ಲ, ಭಾಳ ತಲೆ ಕೆಡ್ಸ್ಬಿಟ್ಟಿದ್ಯಾ. ಎಷ್ಟು ಅಂತ ಹೇಳ್ಬೇಕು ನಿನಗೆ? ನೀನು ಬಾಯಿ ಮುಚ್ಕೊಂಡಿರ್ಬೇಕು. ನಾನು ಮಾಡ್ಕೊಂಡಿದ್ದೀನಿ ಸಾಲ್ವಾ, ನಾನು ಹೆಂಗೋ ತೀರಿಸ್ಕೊತೀನಿ. ನನಗೆ ಅದೇನು ಏನೋ ಆಯ್ತು ಬಿಡು, ಏನೋ ಮಾಡೋಕೆ ಏನೋ ಎಡವಟ್ಟಾಯ್ತು. ಈಗ ಅಪ್ಪ ಮುಂತಾಗೆಲ್ಲ ಮಾತಾಡಿದ್ದಾಯ್ತಲ್ಲ, ಈಗ ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಯಾಕಿಲ್ಲ? ನನಗೆ ಅವಶ್ಯಕತೆ ಐತೆ. ನನ್ನ ಮಾನ ಮರ್ಯಾದೆ ಕಳೆದಿರೋದು ನೀನು. ಒಡವೆ ಯಾಕೆ ಕದಿಬೇಕಿತ್ತು? ಯಾಕೆ ಬೆಟ್ಟಿಂಗ್ ಆಡ್ಬೇಕಿತ್ತು? ಯಾ ಬೇವರ್ಸಿ ಹೇಳಿದ್ಲು ನಿಂಗೆ ಬೆಟ್ಟಿಂಗ್ ಆಡು ಅಂತ? ಅತ್ತಿ ಆಯ್ತು ರಾಧಾ. ಯಪ್ಪ, ನನ್ನೇ ಹೊಡಿತೀರಾ? ಏಯ್, ನಿನ್ನೂ ಹೊಡಿತೀನಿ, ನಿಮ್ಮ ಅಪ್ಪನೂ ಹೊಡಿತೀನಿ. ಏನೇ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ? ನಮ್ಮ ಅಮ್ಮಂಗೆ ಹೇಳ್ದೆ, ಈ ಹಳ್ಳಿ ಗುಗ್ಗುನ ನಾನು ಕಟ್ಬೇಡ ನನಗೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಸಿಟಿನಾಗ ಹೆಂಗ ಓದ್ಕೊಂಡು ತುಂಬಾ ಚೆನ್ನಾಗಿದ್ದೆ. ನಾನು ಎಷ್ಟು ಸಲ ಹೇಳ್ದೆ, ಈ ಹಳ್ಳಿ ಗುಗ್ಗುಗೆ ಏನು ಅರ್ಥ ಆಗಲ್ಲ, ಇವಳಿಗೆ ಬರೀ ಮನೇನ ಮುಸ್ರೆ ತಿಕ್ಕೋದು ಕಸ ಗುಡ್ಸೋದು ಬಿಟ್ರೆ ಏನೇನು ಗೊತ್ತಾಗಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಅಪ್ಪ ಅಮ್ಮ ಕೇಳಲೇ ಇಲ್ಲ. ಒಳ್ಳೆ ಪತಿವ್ರತೆ ಶಿರೋಮಣಿ, ಇವಳನ್ನ ಮಾಡ್ಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರ್ತೈತೆ ಅಂತ ಹೇಳಿ ಏನು ಹತ್ತಿಸ್ಬಿಡ್ತು ನನ್ನಂತೂ. ನಾನು ಹೌದಲ್ವಾ ಬಿಡು ಅಂತ ಹೇಳ್ಬಿಟ್ಟು ಏನೋ ಮದುವೆ ಮಾಡ್ಕೊಂಡ್ರೆ ನಿನ್ನ ತಲೆನಾಗ ಬುದ್ಧಿ ಇಲ್ಲ, ಬರೀ ಸಗಣಿನೇ ಇರೋದು. ನಿನಗಿನ್ನ ನಾವು ಹಣ್ಣು ನೆಂಟಿ ಬಿಡು, ಯಾಕೆ ಸುಮ್ಮನೆ ಮಾತಾಡಬೇಕು? ಎಲ್ಲರೂ ಚೆನ್ನಾಗಿ ಅವ್ರೆ, ನನ್ನ ಜೀವನನೇ ಹಾಳಾಗೋಗಿದ್ದು. ನಿನಗೆ ನಾನು ಅವತ್ತೇ ಹೇಳಿದ್ದೆ, ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆದರೆ ನೀನೇನೆ ಕುಣ್ಕೊಂಡು ನಾನು ಚೆನ್ನಾಗಿ ಓದಿದ್ದೀನಿ ಅಂತ ಹೇಳ್ಬಿಟ್ಟು ನೀನೇ ಕುಣ್ಕೊಂಡು ಮದುವೆ ಮಾಡ್ಕೊಂಡಿದ್ದು. 10ನೇ ಕ್ಲಾಸ್ ಫೇಲ್ ಆಗಿರೋ ನೀನೆಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ನಾನೆಲ್ಲಿ? ನಿನಗೆ ಅದೆಲ್ಲ ಕಾಮನ್ ಸೆನ್ಸ್ ಇದ್ದರೆ ಇವತ್ತು ಇಲ್ಲಿ ನೋಡು ಮನೆಗೆ ನಿಂತ್ಕೊಂಡು ನಿನ್ನ ಹತ್ರ ಕಿತ್ತಾಡ್ತಾ ಇರಲಿಲ್ಲ. ವೆಲ್ ಎಜುಕೇಟೆಡ್ ಆಗಿದ್ದರೆ. ಅನ್ಎಜುಕೇಟೆಡ್ ಫೂಲ್. ಅಯ್ಯೋ, ತಪ್ಪು ಮಾಡಿರೋದು ನೀನು. ಅದ್ರೇನು ಬೈತಿರೋದು ನನ್ನ, ಹೊಡಿತಿರೋದು ನನ್ನ. ಹೆಂಡತಿ ಮೇಲೆ ಕೈ ಮಾಡೋವಷ್ಟು ದೊಡ್ಡ ನಾವು ಹೋಗ್ಬಿಟ್ಟ ನೀನು? ಇಷ್ಟು ದಿನ ಇಲ್ದಿದ್ದು ಇವಾಗ ಹೆಂಗೆ ಇಷ್ಟೊಂದೆಲ್ಲ ದೌಲ್ ಮಾಡ್ತಿದ್ದೀರಾ ಅಂತ ಹೇಳಿ ಅದ್ಯಾಕೆ ಕಿತ್ತೋಗಿರೋ ಬೆಟ್ಟಿಂಗ್ ಆಟ ಆಡೋ ಅವಶ್ಯಕತೆ ಇತ್ತಾ? ಅದು ನನ್ನ ಪರ್ಸನಲ್. ಮಾತಾಡ್ಬೇಡ ನೀನು, ಅತಿಯಾಗಿ ಮಾತಾಡ್ಬೇಡ. ನೋಡಿ, ಅವತ್ತು ನನ್ನ ಕ್ಲಿಸ್ ತಗೊಂಡೋಗ್ಬಿಟ್ಟು ಅಡಾಯಿ ಕುದ್ರಲ್ಲ, ಅದನ್ನೆಲ್ಲ ಬಾಯಿ ಮುಚ್ಕೊಂಡು ಬಿಡಿಸ್ಕೊಬರಿ. ಅದನ್ನೆಲ್ಲನೂ ಇಂಥ ಗಿಟ್ಟಿಂಗ್ ಆಡಕ್ಕೆ ಅಂತ ನೀ ಹಾಕ್ಬಿಟ್ಟು ಕಳ್ದಿದ್ದ ನೀನು. ನನಗೆ ಗೊತ್ತು ಸಂದಕ್ಕೆ, ಆ ಬೆಟ್ಟಿಂಗ್ ಆಡ್ಬಿಟ್ಟು ಕಳಿಯಕ್ಕೆ ಅಂತ ನೀ ಇಷ್ಟೆಲ್ಲ ಮಾಡ್ತಾ ಇದ್ದೀಗ ನೀನು. ಯಪ್ಪ, ಮುಚ್ಚು ಬಾಯಿನ. ನಾನು ಹೇಳ್ದೆ ತಾನೇ ರೂಮ ಕುತ್ಕೊಂಡು ಮಾತಾಡೋಣ ಅಂತ. ಇಷ್ಟೆಲ್ಲ ಕಿರ್ಚಾಡಿ ನೀನೇ ತಾನೇ? ಬಾಬಾ,
ಹೋಗ್ಲಿ ಬಿಡಿ ಬಾವ. ಶುಕ್ರವಾರ ಅದು ಮನೆಯಾಗೆ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಒಳ್ಳೇದಾಗಕ್ಕಿಲ್ಲ, ದರಿದ್ರ ಬಂದ್ಬಿಡ್ತದಂತೆ ಬಾವ. ಅಲ್ಲ ಏನೋ ಅವ್ರು ಗೊತ್ತಿಲ್ದಂಗೆ ಏನೇ ಮಾತಾಡ್ಬಿಟ್ಟವ್ರೆ. ನೀವು ನೀವು ಕೈ ಎತ್ತಿ ತಪ್ಪೆ ಬಾವ. ಬಾವ ಹೆಂಡತಿ ಮೇಲೆ ಕೈ ಎತ್ತಬಾರ್ದು ಬಾವ. ನೀವು ನೀವು ಹೋಗಿ ಹಾಕೋಂಗ್ ನಾನು ಸಮಾಧಾನ ಮಾಡ್ತೀನಿ. ಈ ಮನ್ನಿ ಅಳಿನ ಇವತ್ ನಾನ್ ಬಿಡಲ್ಲ. ಎಲ್ಲ ಮರ್ಯಾದೆ ಇವಳೆ ಕಳೆದ್ಬಿಟ್ಲಾರ್ದ. ಬಾವ ಬಾವ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಬಾವ, ಕೇಳಿಸ್ಕೊಳ್ಳಿ. ಇಬ್ರಿಗೂ ಕೋಪ ಬಂದೈತೆ, ನಿಮ್ಗೂ ಕೋಪ ಬಂದೈತೆ, ಅಕ್ಕಂಗೂ ಕೋಪ ಬಂದೈತೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಇವಳು ಹೋಗ್ಬಿಟ್ಟು ಬುದ್ಧಿ ಯಾಕೆ ತಡಿಬೇಕಿತ್ತು? ಇನ್ನೂ ನಾಲ್ಕು ಬಿಟ್ಟಿದ್ರೆ ಇವಳು ಬುದ್ಧಿ ಬರೋದು. ಈ ರಾಧಂಗೆ ಇವಳು ಹೋಗ್ತಾಳೆ ಮಧ್ಯಾಹ್ನ ಅಂದೇಲಿಕ್ಲಿ ಅಂತ ಹೇಳ್ಬಿಟ್ಟು ಈ ಪೊದ್ದಿಗೊಂದು ಸರಿಯಾಗಿ ಅಲ್ಲುದ್ರಂಗೆ ಹೊಡೆದ್ಬಿಟ್ಟು ಕಳಿಸ್ಬೇಕು, ಸೊರೈತದೆ. ನೋಡಿ, ದಯವಿಟ್ಟು ನೀವು ಮದ್ಯಕ್ಕೆ ಬರ್ಬೇಡಿ, ಸರಿನಾ? ನೀವ್ ನಡೀರಿ ಪಕ್ಕಕ್ಕೆ, ನೀವು ಸುಮ್ನೆ ಹೋಗಿ. ಅಯ್ಯೋ ಅಯ್ಯಯ್ಯ ಬಾಬಾ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೀವು ನಡೀರಿ ರೂಮ್ಗೆ, ನಡೀರಿ. ಅಯ್ಯ, ಅತ್ತೆ ಬೇರೆ ಮಾವ ಬೇರೆ ಏನೋ ಅದು ಶಾಸ್ತ್ರ ಕೇಳ್ಕೊಂಡ್ಬಿಟ್ಟು ಬರ್ತೀವಿ ಅಂತ ಹೋಗವ್ರೆ. ಅವ್ರು ಇಲ್ದಿ ಟೈಮಾಗ ನೀವು ಕಿತ್ತಾಡ್ಕೊಂಡು ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆದ್ರೆ ಬಾಬಾ ಇವೆಲ್ಲ ಬೇಕಾ? ನೀವು ನಡೀರಿ ಬಾಬಾ, ನೀವು ಹೋಗಿ, ನೀವು ರೂಮ್ಗೆ ಹೋಗಿ ನಿಧಾನ ಕುಂತ್ಕೊಂಡು ಏನೇ ಮಾತಾಡಿದ್ರೆ ಆಯ್ತದಲ್ಲ. ನೀವು ಹೋಗಿ, ನೀವು ಅಡಿಗೆದು ಬಡಿಯೋದೆಲ್ಲ ಇಕ್ಕಂಬಾರ್ದು ಬಾಬಾ. ಶುಕ್ರವಾರ ಬಾಬಾ, ಇವತ್ತು ಸಂದಕ್ಕಿರಕ್ಕಿಲ್ಲ, ಒಳಬಾರ್ದು ಹೆಣ್ಮಕ್ಳು ನಿಜವಾಗೂನುವೆ. ನನ್ನೇ ಹೊಡಿತೀರಾ? ಆಯ್ತಾಯ್ತು ಆಯ್ತು ಬಿಡಿ. ಇಷ್ಟು ದಿನ ನಿಮ್ಮ ಜೊತೆ ಎಂಟಿಯಾಗಿದ್ದಕ್ಕೂ ಏನು ಪ್ರಯೋಜನಕ್ಕೆ ಬಂತು? ವರ್ಷ ಆಯ್ತು, ಏನೇನು ಇಲ್ಲ. ಅವತ್ತಿಂದ ನನ್ನ ದ್ವೇಷ ಮಾಡ್ಕೊಂಡು ಏನೇ ಬರ್ತಾ ಇದ್ದೀರಾ ನೀವು? ಎಷ್ಟು ಎಲ್ಲರ ಮುಂದೆ ಕೆನ್ನೆಗೊಡ್ದು ಅವಮಾನ ಮಾಡ್ಬಿಟ್ರಿ ಅಲ್ವಾ ನೀವು? ನಾನು ಹೇಳ್ದೆ ಅಲ್ವೇನಕ್ಕ, ಮಾತಾಡಕ್ ಹೋಗ್ಬೇಡ, ಸುಮ್ನಿರು ಅವ್ರಿಗಾಗ್ಲೇನೇ ಬೇಜಾರಾಗಿ ಹೋಗ್ಬಿಟ್ಟೈತೆ. ಯಾರನ್ನೊಬ್ರು ಸಪೋರ್ಟಿಗೆ ಬೇಕಿರ್ತದೆ ಇಂಥ ಟೈಮಾಗೆ. ಅಂತಂದ್ರೆ ನೀವು ಹಿಂಗೆ ಮಾತಾಡಿದ್ರೆ ನಾನು ಒಡವೆ ಕದ್ದಿರೋಳು ನಾನೇನಿಯಾ ಸುಮ್ಕೆ ಇವನಿ ಬಿಡುವತ್ತಾಗ ಏನೋ ಆಗೈತೆ ತೆಪ್ಪು ಅಂತ ಹೇಳ್ಬಿಟ್ಟು ಅಂಥದ್ರಾಗೆ ನೀವು ಹಿಂಗೆಲ್ಲ ಎಗರಾಡ್ಬಿಟ್ರೆ ಹೆಂಗೆ ಹೇಳಿ? ಅಯ್ಯಯ್ಯ, ಸುಮ್ಮನೆನಿಯಾ ಎಗರಾಡ್ಕೊಂಡು ಪಗರಾಡ್ಕೊಂಡು ಏನು ಪ್ರಯೋಜನ ಏನೇ ಇಲ್ಲ. ನೀನು ಸದ್ಯಕ್ಕೆ ಸುಮ್ಮನಿರೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಯಪ್ಪ, ಈಗ ಸುಮ್ಮನೆ ನೀನು ರೂಮ್ಗೆ ಹೋಗಿ ಬಾವನ್ ಸಮಾಧಾನ ಮಾಡೋಕೆ ಸುಮ್ಮನೆ ಕಿತ್ತಾಡ್ಕೋಬೇಡಿ ಸುಮ್ಮನೆನೇ. ಏನೇ ಆಗಲಿ ರಾಧಾ, ನಿನ್ನ ಗಂಡ ಎಲ್ಲರೂ ಮುಂದೆನೂ ಕೈ ಮಾಡಬಾರ್ದಾಗಿತ್ತು. ಚೇಚೆ, ಈ ನನ್ನ ಗಂಡ ಈ ಥರ ಮಾಡ್ಬಿಟ್ಟಿದ್ರೆ ನಾನೇ ಸುಮ್ಮನೆ ಇರ್ತಿರ್ಲಿಲ್ಲ ಬಿಡು. ಥೂ, ಹೆಂಡತಿ ಮೇಲೆ ಕೈ ಮಾಡ್ತಾರ? ಯಪ್ಪ, ಆ ಪೊದ್ದಿ ನೋಡು. ಅಯ್ಯೋ, ಬಾವ ತಾನೇ ಮಾಡಿದ್ರೆ ಮಾಡಿ ಅನ್ನೋ ಲೆಕ್ಕದಾಗ ಮಾತಾಡ್ತಾವಳೆ. ಅವಳಿಗೆ ಗಂಡ ಒಂದು ಬಿಟ್ಟಿದ್ರೆ ಸುಮ್ಮನಿರೋಳ? ತಿರಿಕಣ್ಣಾಗ ಬಿಡ್ತಾ ಇರ್ಲಿಲ್ವಾ? ನಾನೇನು ಬಿಡಕ್ಕಾಯ್ತದ ಗಂಡಂಗೆ? ಏನು ಮಾಡೋಕ್ಕಾಯ್ತದೆ ಹೇಳು? ಗಂಡಂಗೆ ಬುದ್ಧಿ ಕಲಿಸ್ಬೇಕು ನೀನು. ಹಿಂಗೆಲ್ಲ ಇದ್ರೆ ಕಷ್ಟ ಆಯ್ತದೆ. ನಿನ್ನ ಜೊತೆಯಾಗೆ ಇರ್ತೀಯಲ್ಲ ಮೂದೇವಿ ಥರ, ಅದಕ್ಕೆ ನಿನ್ನ ಗಂಡನೂ ಹಿಂಗೆ ಆಡ್ತಾ ಇರೋದು. ನೋಡಮ್ಮ ಹೆಂಗ್ ಹೊಡ್ದ ಎಲ್ರ ಮುಂದೆ. ಹಬ್ಬಬ್ಬಬ್ಬ, ಚಟೀರ್ ಅಂತ ಏಟುಗಳು ಬಿದ್ಬಿಡ್ತು. ಪದ್ದು ಬಂದ್ಬಿಟ್ಟು ಏನೋ ನಯಸ್ಸಾಗಿ ಮಾತಾಡಿದ್ಲು ಅಂತಂದಿದ ತಕ್ಷಣ ಎಲ್ಲ ಸರೋಗ್ಬಿಡ್ತದ? ಅದೇಯ, ನಾನು ಹಂಗೆ ಅನ್ಕೋತಾ ಇವನಿ. ಸರಿನಮ್ಮ, ಆಮೇಲೆ ನಾನು ಹೇಳ್ಕೊಟ್ಟು ಕೆಟ್ಟೆ ಅಂತ ಅನ್ಕೋಬೇಡ. ನಿನ್ನ ಜೀವನ ನಿನ್ನಿಷ್ಟ. ಈಗ ನಾನು ಏನು ಮಾಡಲಿ?